ಮುಂದಿನ ವಿಚಾರ ತುಂಬಾನೇ ಆಕರ್ಷಕವಾದಂತ ವಿಚಾರ ಇದೆ. ಬೊಜ್ಜನ್ನ ಇಳಿಸಬೇಕು. ಕೆಎಸ್ಆರ್ಪಿ ಪೊಲೀಸರಿಗೆ 1 ತಿಂಗಳು ಕಸರತ್ತು. ತುಂಬಾ ಜನ ಕಂಪ್ಲೇಂಟ್ಸ್ ಮಾಡ್ತಾ ಇದ್ರು. ಪೊಲೀಸ್ ಇಲಾಖೆಯಲ್ಲಿ ಇರೋರೆಲ್ಲ ಹೊಟ್ಟೆ ಬಿಟ್ಕೊಂಡು ಬಿಟ್ಟಿದ್ದಾರೆ, ಎಲ್ಲರೂ ದಪ್ಪ ದಪ್ಪ ಇದ್ದಾರೆ, ಇವ್ರು ಏನು ಪೊಲೀಸ್ ಕೆಲಸವನ್ನ ಮಾಡ್ತಾರೆ ಅಂತ. ಈಗ 1 ತಿಂಗಳು ಕಸರತ್ತನ್ನ ಕೊಡಲಾಗಿದೆ. ಸಶಸ್ತ್ರ ಮೀಸಲು ಪಡೆಯಲ್ಲಿ ನವೋಲ್ಲಾಸ ತುಂಬುವುದಕ್ಕೆ ವಿಶೇಷ ಕಾರ್ಯಾಗಾರ. 1ನೇ ಹಂತದಲ್ಲಿ 140 ಜನರ 8 ರಿಂದ 12 ಕೆಜಿ ತೂಕ ಇಳಿಕೆ. ನೋಡಿ, ಕೆಎಸ್ಆರ್ಪಿ ಸಿಬ್ಬಂದಿ ಆರೋಗ್ಯದ ಕುರಿತು ಕಾಳಜಿಯನ್ನು ವಹಿಸಲಾಗಿದ್ದು, ಶಿಕ್ಷೆ ನೀಡಿ ಯಾರಿಗೂ ಬೊಜ್ಜು ಕರಗಿಸುವ ಟಾಸ್ಕ್ ಅನ್ನು ಕೊಟ್ಟಿಲ್ಲ. 1 ತಿಂಗಳ ತರಬೇತಿ ಮುಗಿದ ಬಳಿಕ ಮತ್ತೆ ಬೊಜ್ಜು ಬಂದ್ರೆ ಆಗ್ಲೂ ವಿಶೇಷ ತರಬೇತಿ ಸಿಬ್ಬಂದಿಗೆ ಬರುತ್ತೆ. ಆರೋಗ್ಯ ಚೆನ್ನಾಗಿದ್ರೆ ಕೆಲಸಗಳು ಸುಗಮವಾಗಿ ನಡೆಯುತ್ತೆ, ಪಡೆಯಲು ಇರುತ್ತೆ ಅನ್ನುವಂತ ಕಾರಣಕ್ಕೆ ಈ ರೀತಿಯಾದಂತ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅಂತ ಎಡಿಜಿಪಿ ಕೆಎಸ್ಆರ್ಪಿಯ ಉಮೇಶ್ ಕುಮಾರ್ ಅವರು ಹೇಳಿದ್ದಾರೆ. ರಾಜ್ಯ ಸಶಸ್ತ್ರ ಮೀಸಲು ಪಡೆ ನವೋಲ್ಲಾಸವನ್ನ ತುಂಬುವುದಕ್ಕೆ ಅಂತ ಈ ರೀತಿಯಾದಂತ ಒಂದು ರೀತಿಯನ್ನ ಅನುಸರಿಸಲಾಗ್ತಾ ಇದೆ. ಸುಮಾರು 140 ಪೊಲೀಸರು 8 ರಿಂದ 12 ಕೆಜಿ ತೂಕವನ್ನ ಇಳಿಸಿ ಸ್ಲಿಮ್ ಆಗ್ಬಿಟ್ಟಿದಾರಂತೆ ಆಲ್ರೆಡಿ. ಇದೇ ತರ ಎಲ್ರಿಗೂ ಮಾಡ್ತಾ ಹೋಗ್ತಾರಂತೆ. ಮೊದಲ ಹಂತದಲ್ಲಿ 140 ಪೊಲೀಸರನ್ನ ಸೆಲೆಕ್ಷನ್ ಮಾಡಲಾಗಿತ್ತು. ಮುಂದಿನ ಹಂತಗಳಲ್ಲಿ ಹೀಗೇನೆ ಸೆಲೆಕ್ಷನ್ ಮಾಡ್ಕೊಂಡು ಹೋಗಲಾಗತ್ತೆ. ಪ್ರತಿ ಬ್ಯಾಚ್ಗೆ 140 ಸಿಬ್ಬಂದಿಯನ್ನ ಆಯ್ಕೆ ಮಾಡಲಾಗತ್ತೆ. ಒಂದು ವಿಶೇಷವಾದಂತ ತರಬೇತಿ, ಇದೇನ್ ಶಿಕ್ಷೆ ಅಲ್ಲ, ಒಂದು ತರಬೇತಿ. ಅಲ್ಲಿ ವ್ಯಾಯಾಮ ಮಾಡಿಸ್ತಾರೆ, ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಈ ಬೊಜ್ಜನ್ನ ಕರಗಿಸೋಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾರೆ. ಆಲ್ರೆಡಿ 140 ಮಂದಿ ಬೊಜ್ಜನ್ನ ಕರಗಿಸ್ಕೊಂಡಿದ್ದಾರಂತೆ. ಇದೊಂದು ಒಳ್ಳೆಯ ವಿಚಾರ. ಪೊಲೀಸರು ನೋಡ್ತಿದ್ದ ಹಾಗೇನೆ ಜನ ಅಯ್ಯೋ ಈ ಹೊಟ್ಟೆ ಇಟ್ಕೊಂಡು ಹೆಂಗ್ರಿ ಓಡಾಡ್ತಾರೆ, ಪೊಲೀಸ್ ಇಲಾಖೆಯಲ್ಲಿ ಒಂದು ಶಿಸ್ತಿಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಅದಕ್ಕೆ ಅಂತ ಒತ್ತಡ ಹೇರಿ ಅಲ್ಲ, ಒಳ್ಳೆ ರೀತಿಯಲ್ಲಿ ಒಳ್ಳೆ ಬಾಡಿ ಇದ್ರೆ ಒಳ್ಳೆ ಮೈಂಡ್ ಸೆಟ್ ಕೂಡ ಇರುತ್ತೆ, ಮನಸ್ಸು ಫ್ರೆಶ್ ಆಗಿರುತ್ತೆ, ಕೆಲಸ ಮಾಡೋದಕ್ಕೂ ಕೂಡ ಉತ್ಸಾಹ ಆಗಿರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ.